ನಾವು ಸರ್ಕಾರಿ ಪ್ರೌಢಶಾಲೆಯ ಹಳ್ಳಿಕಟ್ಟಿಯ ವಿದ್ಯಾರ್ಥಿಗಳು ಚಾರ್ಲ್ಸ್ ಡಾರ್ವಿನ್ ಇಕೋ ಕ್ಲಬ್ ವತಿಯಿಂದ ನಾವು ಒಂದು ಚಿಕ್ಕ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ನಾವು ಕೊಡಿ ನೀರು ಬಾಟ್ಲಿನ ಪ್ಲಾಸ್ಟಿಕ್ ನಾವು ಉಗಿ ತಿನ್ನೋ ಬಟ್ಲ ನಾವು ಉಗಿ ಹಾಕೋ ಬಟ್ಲ ತಿನ್ನೋ ಚಮಚನು ಪ್ಲಾಸ್ಟಿಕ್ ಅನ್ನ ಕುಂದ್ರೋ ಕುರ್ಚಾನು ಪ್ಲಾಸ್ಟಿಕ್ ಹೊಡೋ ಗಾಡಿನೂ ಪ್ಲಾಸ್ಟಿಕ್ ಇಡೀ ಜೀವನಾನ ಪ್ಲಾಸ್ಟಿಕ್ ಹಾಲ್ ತರಕ್ ಹೋದ್ರು ಚಿಕನ್ ತರಕ್ ಹೋದ್ರು ತರಕಾರಿ ತರಕ್ ಹೋದ್ರು ಮಟನ್ ತರಕ್ ಹೋದ್ರು ನಮ್ಮ ಗುರುತಿಸೋ ಐಡಿ ಕಾರ್ಡು ಪ್ಲಾಸ್ಟಿಕ್. ದೋಸ್ತ ನಮ್ಮ ಮಾರ್ಕೆಟಿಗೆ ಹೋಗಿ ಸರ್ದಿ ತಗೊಂಬಂದಾರ ಹೋಗೋಣ ಬಾರವ ನಮ್ಮ ಹೋಗೋಣ ನಂಗೆ ಅರ್ಬಿ ತಗೊಂಬಂದಾರ ಹೋಗೋಣ ಬಾ ದೋಸ್ತ ಹೆಂಗ 25 ರೂಪಾಯಿ ಕೊಳ 1 ಕಿಲೋ ರಾಗಡಿ ಏರತನೆ ಏನಿಲ್ಲ ಬೇಡ ಟೊಮೆಟೊ ಅದ 1 ಕೆಜಿ 1 ಕಿಲೋ ಕೊಡು ಏನು ಬಂದಕ್ಕೆ ಏನಿಲ್ಲ ಒಂದು ತಾಮ್ರ ಪ್ಯಾಂಟ್ ತೋರಿಸ್ದೆ ನೋಡ್ಕೊ ಬರೀ 2 ರೂಪಾಯಿ ಪ್ಲಾಸ್ಟಿಕ್ ಐತಿ ಹಾಗಾದ್ರೆ ಒಂದು ಕೆಲಸ ಮಾಡಿ ಪ್ಲಾಸ್ಟಿಕ್ ಸುಟ್ಟು ಬಿಡೋಣ ಸುಟ್ಟಾಕೋಣ ಪ್ಲಾಸ್ಟಿಕ್ ಸುಟ್ಟಾಕೋಣ ಪ್ಲಾಸ್ಟಿಕ್ ಸುಟ್ಟಾಕೋಣ ನಾನೇ ರಾಜ ನಂದೇ ಸಾಮ್ರಾಜ್ಯ ನನ್ನನ್ನು ಸುತ್ತಿರೋ ಸುರಿತೆ ನಾನು ನಿಮ್ಮ ಗಾಳಿಯನ್ನು ಹಾಳು ಮಾಡಿ ಬಿಡುತ್ತೇನೆ. ಉಳಿಸೋಣ ಪರಿಸರವನ್ನು ಉಳಿಸೋಣ ಪರಿಸರವನ್ನು ಉಳಿಸೋಣ. ಬಾರ ದೋಸ್ತ ನಮ್ಮ ದೋಸ್ತನ ಮದುವೆ ಐತಿ ಊಟಕ್ಕೆ ಹೋಗೋಣ ಬಾ. ನಿಮ್ಮ ದೋಸ್ತನ ಮದುವೆ ಆಗುವಂತ ಸಾಕಲ್ಲ ಕಟ್ ಮಾಡ್ರಿ ಕೈದಾಗಿರೋರು ಆಗ್ಲಿ ಹೋಗಿ ತಗೊಳ್ಳಿಲ್ಲ ಪ್ಲಾಸ್ಟಿಕ್ ಬಿದ್ದತ್ಲ ಎಲ್ಲ ಕಡೆ ಪ್ಲಾಸ್ಟಿಕ್ ಬಿದ್ದೈತಿ ಅನ್ನೋದು ಒಂದು ಕೆಲಸ ಮಾಡೋದು ಪ್ಲಾಸ್ಟಿಕ್ ತಗೊಂಡು ಭೂತ ಹಾಕ್ಬಿಡೋಣ. ನಾನೇ ರಾಜ ನಂದೇ ಸಾಮ್ರಾಜ್ಯ ನನ್ನನ್ನು ಹೋಗಿದ್ದೀರಾ ಹೋಗಲೇ ನಾನು ನಿಮ್ಮಣ್ಣನ್ನೆಲ್ಲ ಮಾಲಿನ್ಯ ಮಾಡಿ ಬಿಡುತ್ತೇನೆ. ಉಳಿಸೋಣ Happy birthday to you. कैमरा तेगिला तुम अभी तो पार्टी बाकी है अभी तो पार्टी बाकी है अभी तो पार्टी बाकी है प्लास्टिक ಹೌದು ಕೈ ತುಂಬಾ ಪ್ಲಾಸ್ಟಿಕ್ ಐತೆ.
ಕಸ ನೀರ ಹೋಗ್ಬಿಡು ಬಾ ನಾನೇ ರಾಜ ನಂದೇ ಸಾಮ್ರಾಜ್ಯ ನನ್ನನ್ನು ನೀರಾಗ ಎಸೆತೀರಾ ಎಸರಿ ನಾನು ನಿಮ್ಮ ಕುಡಿಯುವ ನೀರನ್ನು ಮಾಲಿನ್ಯ ಮಾಡಿಬಿಡುತ್ತೇನೆ ನಮ್ಗೆ ಗೊತ್ತಾಗಿತ್ತಲ್ಲ ಉಳಿಸೋಣ ಪರಿಸರವನ್ನು ಉಳಿಸೋಣ ಉಳಿಸೋಣ ಪರಿಸರವನ್ನು ಉಳಿಸೋಣ ಇದೀಗ ಬಂದ ಬಿಸಿ ಸುದ್ದಿ ಹಳ್ಳಿಕಟ್ಟಿ ಎಂಬ ಗ್ರಾಮದಲ್ಲಿ ಹುಲ್ಲು ತಿನ್ನುತ್ತಿದ್ದ ದನಕರುಗಳು ಪ್ಲಾಸ್ಟಿಕ್ ತಿಂದು ಗೊಟಕ್ಕೆಂದಿವೆ. ಪ್ಲಾಸ್ಟಿಕ್ ಚೆಲ್ತೀರಾ? ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಇದೀಗ ಬಂದ ಸುದ್ದಿ ಅರಳಿಕಟ್ಟಿ ಎಂಬ ಗ್ರಾಮದಲ್ಲಿ ಕೆರೆಯಲ್ಲಿ ಕಸ ಚೆಲ್ಲಿದ ಕಾರಣ ಜಲಚರಗಳು ಗೊಟಕ್ಕೆಂದಿವೆ. ಕಸವನ್ನು ಚೆಲ್ತೀರಾ? ಎಚ್ಚರಿಕೆ. ಹಳ್ಳಿಕಟ್ಟಿಯಲ್ಲಿ ದನಕರುಗಳು ಪ್ಲಾಸ್ಟಿಕ್ ತಿಂದು ಸತ್ತು ಹೋಗಿವೆ. ನೀರಿನಲ್ಲಿರುವ ದನಕರುಗಳು ಪ್ಲಾಸ್ಟಿಕ್ ತಿಂದು ಸತ್ತು ಹೋಗಿವೆ. ಇನ್ನು ನಮ್ಮ ಕತೆ ದೋಸ್ತ ಒಂದ್ ಕೆಲಸ ಮಾಡೋದು ಪ್ಲಾಸ್ಟಿಕ್ ತಿಂದ್ರೆ ಹಾನಿಗೆ ಒಳಗಾಗಬಾರ್ದಂದ್ರೆ ಅದನ್ನ ಉಪಾಯ ಕೇಳ್ಬಿಡೋಣ ಪ್ಲಾಸ್ಟಿಕ್ ಒಂದು ಉಪಾಯ ಕೇಳ್ಬಿಡೋಣ ಬಾ ನನ್ನಿಂದ ನಿಮಗೆ ಹಾನಿ ಒಳಗಾಗಬಾರದೆಂದರೆ ನೀವು 5R ಅನ್ನು ಬಳಸಿ 5R ಅಂದ್ರೆ ಗೊತ್ತಾಗ್ತ ನಿಮಗ 5R ಅಂದ್ರೆ ರೆಡ್ಯೂಸ್ ಅಂದ್ರೆ ಮಿತ ಬಳಕೆ R2 ಅಂದ್ರ ರಿಯೂಸ್ ಅಂದ್ರ ಮರುಬಳಕೆ ಅಂದ್ರೆ ಈಗ ಚಾಕ್ಲೇಟ್ ಡಬ್ಬಿಗಳೆಲ್ಲ ಇದಿರ್ತಾವಲ್ಲ ಅವನ್ನ ಎಸೆಯಬಾರದು. ಅವುಗಳಲ್ಲಿ ಕಾಳು ಕಡಿಯನ್ನು ತುಂಬಿ ಇಡಬೇಕು. R3 ಅಂದ್ರೆ ಏನ್ ಗೊತ್ತೈತಿ ಬಾರಿಗ ಅರ್ಧೇಂದ್ರ ಗೊತ್ತಾಯ್ತು. ರಿಪರ್ಪಸ್ ಅಂದ್ರ ಮರು ಉದ್ದೇಶ. ಹಂಗಂದ್ರೆ ಏನ್ ಮಾಡೋದಂದ್ರೆ ಈಗ ಒಂದ್ ಹೊಡೆದ ಕೊಡ ಇರ್ತೈತ್ಲ ಅದನ್ನ ಏನ್ ಮಾಡೋದು, ಅದ್ರೊಳಗ ಮಣ್ಣು ಹಾಕಿ ಮತ್ತ ಗಿಡ ಹಚ್ಕಸ ಅದನ್ನ ಇದ್ರ ಹೂವಿನ ಕುಂಡದ ಗತೆ ಮಾಡಿಡೋದು. ಇದ ಮರು ಉದ್ದೇಶ. R4 ಅಂದ್ರೆ ರಿಜೆಕ್ಟ್ R4 ಅಂದ್ರೆ ರಿಜೆಕ್ಟ್ ಅಂದ್ರೆ ನಿಷೇಧ ಅಂದ್ರೆ ಈ ಪ್ಲಾಸ್ಟಿಕ್ ಎಲ್ಲ ನಿಷೇಧ ಮಾಡೋದು ನಿಷೇಧ. ರೀಸೈಕಲ್ ಅಂದ್ರ ಮರುಚಕ್ರೀಕರಣ ಅಂದ್ರೆ ನಾವು ಮನ್ಯಾಗ ಹೊಡೆದಿದ್ ಕೊಡ ಮತ್ತ ಬುಕ್ ಗೀಕ್ ಇರ್ತಾವಲ್ಲ ಅವನ್ನೆಲ್ಲ ರದ್ದಿ ಮಾಡೋರ್ ಕಡೆ ಕೊಡೋದ. ಅವ್ನ ಮತ್ತೆ ನಮಗೆ ಹೊಸ ವಸ್ತುಗಳನ್ನ ಕೊಡ್ತಾರೆ. ಜೈ ಹಿಂದ್.